ಹಲವು ದೇಶಗಳು ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದೆ, ಬಿಟ್ಕಾಯಿನ್ ಬ್ಯಾನ್ ಮಾಡಬೇಕಾ ಏನು ಅಂತೇಳಿ. ಅದರ ಬಗ್ಗೆ ರಾಜರ್ ವೀರ್ ಅನ್ನೋರೊಬ್ರು ಇದ್ದಾರೆ, ಅವರು ಕ್ರಿಪ್ಟೋ ಎಂಥೂಸಿಯಸ್ಟ್. ಅವ್ರು ಹೇಳ್ತಾರೆ, ಈಗ ನೀವು ಬಿಟ್ಕಾಯಿನನ್ನು ಸಂಪೂರ್ಣವಾಗಿ ಅಥವಾ ಬೇರೆ ಕ್ರಿಪ್ಟೋ ಕರೆನ್ಸಿನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂದರೆ ವಿಶ್ವದಲ್ಲಿರುವಂಥ ಎಲ್ಲ ಇಂಟರ್ನೆಟನ್ನು ನೀವು ಮೊಟಕುಗೊಳಿಸಬೇಕು. ಹಂಗೆ ಮೊಟಕುಗೊಳಿಸಿದ್ರೆ ಮಾತ್ರ ನೀವು ಸಂಪೂರ್ಣವಾಗಿ ಕ್ರಿಪ್ಟೋ ಕರೆನ್ಸಿನ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಅಂತ. ಸೊ ಅಂದರೆ ಅಷ್ಟು ಪವರ್ ಇದೆ ಕ್ರಿಪ್ಟೋ ಕರೆನ್ಸಿಗೆ ಅನ್ನುವಂಥ ವಿಷಯ. ಹೌದು, ಚಾಲೆಂಜಸ್ ಖಂಡಿತವಾಗಿಯೂ ಇದೆ. ನಾನು ಹೇಳ್ತಾ ಇದ್ದಂಗೆ ಇದು ಜಸ್ಟ್ ಲೈಕ್ ಎ ಬೇಬಿ ಸ್ಟೆಪ್ ಇದ್ದಂಗೆ ನರಸಿಂಹ ಅವರೇ. ಸೊ ಹಂತವಾಗಿ ನಾವು ಚೇಂಜಸ್ನ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಈ ಸಾಫ್ಟ್ವೇರ್ ಬಂದಾಗ, ಗೂಗಲ್ ಬಂದಾಗಲೂ ಕೂಡ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ, ಗೂಗಲನ್ನು ಹೇಗೆ ಬಳಸಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಸೊ ಆ ಥರ ನಾವು ಅದರಲ್ಲೂ ಕೂಡ ಬಹಳಷ್ಟು ಈಗ ಚೇಂಜಸ್ ನಾವು ಕಂಡಿದ್ದೇವೆ. ಸೊ ಗೂಗಲ್ ಅನ್ನೋ ಸಂಸ್ಥೆ ಕೂಡ ಒಂದು ರೀತಿ ಡಿಸೆಂಟ್ರಲೈಸ್ಡ್ ಆಗೇ ಇತ್ತು, ಒಂದು ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಆಗೇ ಇತ್ತು. ಆದರೆ ಈಗ ಅದು ನೋಡಿದ್ರೆ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಒಂದು ಸಂಸ್ಥೆಯಾಗಿ ಚೇಂಜ್ ಆಗಿಬಿಟ್ಟಿದೆ. ಓವರ್ ಡಾಮಿನೇಷನ್ ಬಂದ್ಬಿಟ್ಟಿದೆ. ಆಮೇಲೆ ಎಲ್ಲರ ಯೂಸರ್ ಡೇಟಾ ಕೂಡ ಈಗ ಗೂಗಲಲ್ಲಿದೆ. ಸೊ ಆದ್ದರಿಂದ ಇದಕ್ಕೆ ಮೊನೊಪೊಲಿಸ್ಟಿಕ್ ಒಂದು 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 ಟೆಂಡೆನ್ಸಿ ಬಂದ್ಬಿಟ್ಟಿದೆ ಗೂಗಲಿಗೆ. ಆ ಥರ ಮೊನೊಪೊಲಿ ಕೂಡ ಬರುವಂಥ ಸಾಧ್ಯತೆ ಇದೆ. ಅದನ್ನೆಲ್ಲ ಮೊಟಕುಗೊಳಿಸಬೇಕಂದ್ರೆ ಡಿಸೆಂಟ್ರಲೈಸೇಷನ್ ಒಂದೇ ಪರಿಹಾರ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಇದೊಂದು ರೀತಿ ರೆವಲ್ಯೂಷನ್ ಇದ್ದಂಗಿದೆ, ಡೆಮೋಕ್ರಾಟಿಕಲ್ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಈಗ ಹೇಗೆ ಡೆಮೋಕ್ರಸಿಯಲ್ಲಿ ನಾವು ಪ್ರಜೆಗಳಿಗೋಸ್ಕರ ನಾವು ಡೆಮೋಕ್ರಸಿ ಅಂತ ಹೇಳ್ತೀವಿ, ಪ್ರಜಾಪ್ರಭುತ್ವ ಅಂತೀವಿ, ಅದೇ ರೀತಿ ಈ ಡಿಸೆಂಟ್ರಲೈಸೇಷನಲ್ಲೂ ಸಹ ಟೆಕ್ನಾಲಜಿ ಏನಿದೆ ಇದು ಜನರಿಗೋಸ್ಕರ ಮತ್ತು ಜನರೇ ಮಾಡಲ್ಪಡುವಂಥ ಒಂದು ಟೆಕ್ನಾಲಜಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಇನ್ನೊಂದು ವಿಷಯ ಇಲ್ಲಿ ಕೇಳಬೇಕಂದ್ರೆ, ಈಗ ದಿಸ್ ಇಸ್ ಅ ಫೂಲ್ ಪ್ರೂಫ್ ಟೆಕ್ನಾಲಜಿ ಅಲ್ವಾ? ಯಾರು ಕೂಡ ಇದರಲ್ಲಿ ಹ್ಯಾಕ್ ಮಾಡುವಂತ ಅವಕಾಶ ಇಲ್ಲ ಅಲ್ವಾ? ಇವಾಗ ನೋಡಿ, ನಾರ್ಮಲ್ ಅನ್ಕೊಳ್ಳಿ. ಸಾರಿ ಸಂದೇಶ್ ಅವರೇ, ಲೇಟೆನ್ಸಿ ಇದೆ, ಸ್ವಲ್ಪ ಡಿಲೇ ಬರ್ತಾ ಇದೆ ನೀವು ಮಾತಾಡೋದು, ಅದಕ್ಕೆ ನಾನು ಮಧ್ಯದಲ್ಲಿ. ಅಲ್ಲ, ನಾನು ಸುರೇಶ್ ಮಾತಾಡ್ತಿದ್ದೇನೆ. ಈಗ ಇದು ಫುಲ್ ಪ್ರೂಫ್ ಟೆಕ್ನಾಲಜಿ ಆದ್ರಿಂದ ಖರ್ಚು ಡೆಫಿನೆಟ್ಲಿ ನೀವು ಹೇಳಿದಾಗೆ ಪವರ್ ಜಾಸ್ತಿ ಕನ್ಸಂಪ್ಷನ್ ಆಗ್ಬಹುದು. ಆದ್ರೆ ಖರ್ಚು ಇದು ದೊಡ್ಡ ವಿಷಯ ಅಲ್ಲ ಸರ್ಕಾರಗಳಿಗೆ. ಈಗ ಇಟ್ ಈಸ್ ಫಾರ್ ಗವರ್ಮೆಂಟ್ ಪರ್ಪಸ್, ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಗವರ್ಮೆಂಟ್ ಪರ್ಪಸ್. ಆವಾಗ ಗವರ್ಮೆಂಟ್ ಪರ್ಪಸ್ ಯೂಸುವಾಗ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಫುಲ್ ಪ್ರೂಫ್ ಆಗ್ಬೇಕು. ಯಾಕೆಂದ್ರೆ ನಾವು ಸ್ಟೋರ್ ಮಾಡಿದ ಡೇಟಾ ಯಾರು ಕದ್ದುಕೊಳ್ಳುವಂತ ಆಗ್ಬಾರ್ದು. ಯಾಕಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಪ್ರಜೆಯದು ಪರ್ಸನಲ್ ಡೇಟಾ ಇರ್ಬೋದು, ಅವ್ರ ಕಾನ್ಫಿಡೆನ್ಷಿಯಲ್ ಡೇಟಾ ಇರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಅವುಗಳು ಯಾರು ಕದಿಯದಾಗೆ ಆಗ್ಬೇಕು. ಆ ರೀತಿಯ ಫುಲ್ ಪ್ರೂಫ್ ಡೇಟಾ ನಮ್ಗೆ ಬೇಕು. ಅದಕ್ಕಾಗಿ ನಾವು ಬರೀ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತ ಆಲೋಚನೆ ಮಾಡ್ತಿದ್ದು. ಅದಕ್ಕಾಗಿ ನಾವು ಸಂದೇಶ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ದಟ್ ಕ್ಯಾನ್ ಬಿ ಪಾಸಿಬಲ್ ಅಲ್ವಾ? ಹೌದು ಸರ್, ಇನ್ನೊಂದು ಮಾಹಿತಿ ಕೊಡ್ತೀನಿ ಸರ್ ನಿಮಗೆ. ಅದೇನಂದರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು ETH ಬಿಲ್ಡ್ ಅಂತ ಒಂದು ಇದೆ ಸರ್ ಚಾನಲ್, ETH ಸ್ಪೇಸ್ ಬಿಲ್ಡ್ ಅಂತ ಇದೆ. ಅದು ಓಪನ್ ಸೋರ್ಸ್. ನೀವು ಹೋಗ್ಬಿಟ್ಟು ಆ ಯೂಟ್ಯೂಬಲ್ಲಿ ಅವರು ಒಂದು ಪ್ಲೇ ಲಿಸ್ಟೇ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಈ ಬ್ಲಾಕ್ ಚೈನ್ ಅಂದರೆ ಏನು, ಹ್ಯಾಶಿಂಗ್ ಅಂದರೆ ಏನು, ಹೇಗಿದೆ ಇಮ್ಯೂಟಬಿಲಿಟಿ ಅಂದರೆ ಏನು, ಹಲವಾರು ವಿಚಾರ ಪ್ರಾಕ್ಟಿಕಲ್ ಆಗಿ ಅವರು ತೋರಿಸ್ತಾರೆ. ಅದರಲ್ಲಿ ನೀವು ನೋಡಿದ್ರೆ ಡೈರೆಕ್ಟಾಗೆ ನೀವು ಅವರು ಹೇಳ್ಕೊಡ್ತಾರೆ ಹೇಗೆ ನಿಮ್ಮ ಇನ್ಫಾರ್ಮೇಷನ್ ಸೇವ್ ಆಗುತ್ತೆ, ಹೇಗೆ ಅದು ಕೋಡ್ ಕ್ರಿಪ್ಟೋಗ್ರಫಿ ಟೆಕ್ನಿಕ್ ಯೂಸ್ ಮಾಡುತ್ತೆ ಅನ್ನೋಂಥ ವಿಷಯ ಎಲ್ಲ ಹೇಳ್ತಾರೆ. ಸೊ ಬಹುತೇಕರು ಕೇಳುಗರು ಆಸಕ್ತರು ಕೂಡ ಯೂಟ್ಯೂಬಲ್ಲಿ ಹೋಗಿ ETH ಕ್ಯಾಪಿಟಲ್ ಲೆಟರ್ ETH ಸ್ಪೇಸ್ ಬಿಲ್ಡ್ ಅಂತ ಕೊಟ್ಟರೆ ಆ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ನೋಡ್ಬೋದು, ಅವರು ರಿಯಲ್ ಡೆಮೋಸ್ಗಳನ್ನು ಕೊಡ್ತಾರೆ, ಅಂದರೆ ಪ್ರಾಕ್ಟಿಕಲಿ ಹೇಗೆ ಸಾಧ್ಯ ಅನ್ನೋದನ್ನು ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಗೇನ್ ಮಾಡ್ಬೋದು ಅದರಲ್ಲಿ. ಸರ್, ಬಹುತೇಕರು ಅನೇಕರು ಕೇಳುಗರಿದ್ದಾರೆ, ತುಂಬ ಜನ ವೇದಿಕೆಯಲ್ಲೂ ಇದ್ದಾರೆ, ಪ್ರಶ್ನೆಗಳನ್ನು ಕೇಳಿ ಸರ್. ಸರ್, ಈಗ ಪ್ರಸ್ತುತ ನಮ್ಮ ಭಾರತದಲ್ಲಿ ಆರ್ಜು ಅನ್ನೋ ಒಂದು ಕಂಪನಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಧಾರಿತ ಒಂದು ಸರ್ಚ್ ಇಂಜಿನ್ ಈಗ ಪ್ರಾರಂಭ ಮಾಡಿದೆ. ಅದು ಈಗ ಭಾರತದಲ್ಲಿ ತನ್ನ ಕಾರ್ಯ ಚಟುವಟಿಕೆಗಳನ್ನ ವಿಸ್ತರಿಸ್ತಾ ಬರ್ತಾ ಇದೆ. ಅದ್ರ ಬಗ್ಗೆ ಆರ್ಜು ಸರ್ಚ್ ಇಂಜಿನ್ ಬಗ್ಗೆ ಸರ್, ಅದು ನನ್ನ ಮಾಹಿತಿ ಇಲ್ಲ ಸರ್, ಕ್ಷಮಿಸಿ ಸರ್. ಯಾಕಂದರೆ ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ, ಇದೊಂದು ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಸರ್. ಆರ್ಚು ಅಂತನಾ? ಆರ್ಜು ARZOO. ಓಕೆ ಆರ್ಜು. ಓಕೆ. ಇಲ್ಲ ಸರ್, ನನಗೆ ಇನ್ನೊಂದು ಈ ನೀವು ಹೇಳಿದಾಗ ಜ್ಞಾಪಕ ಬಂದಿದ್ದೇನು ಅಂದರೆ, ಈ ಸರ್ಚ್ ಇಂಜಿನಲ್ಲೇ ಗ್ರಾಫ್ ಅಂತ ಒಂದಿದೆ ಸರ್. ಗ್ರಾಫ್ ಅಂತ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ. ಸೊ ಇದೆಲ್ಲ ಹೇಗೆ ಅಂದರೆ, ಅವರು ಫೋರ್ಕಿಂಗ್ ಅಂತ ಕರೀತಾರೆ. ಈ ಕೋಡ್ ಏನಿದೆ, ಕೋಡನ್ನು ಕಾಪಿ ಮಾಡ್ಕೊಬೋದು ಯಾರು ಬೇಕಾದ್ರು. ನಮಗೆ
ಪ್ರಕಾರ ನಮಗೆ ತಕ್ಕಂತೆ ನಾವು ಅದನ್ನು ಬದಲಾವಣೆಗಳು ಮಾಡ್ಕೊಬೋದು. ಸೊ ನಮ್ಮದೇ ಒಂದು ಪ್ರಾಡಕ್ಟನ್ನು ಕೂಡ ತರ್ಬೋದು. ಈಗ ನೀವು ಹೇಳ್ದಂಗೆ ಆರ್ಜು ಆಗಿರ್ಬೋದು, ಆಮೇಲೆ ಡಿಜಿ100 ಅಂತ ಒಂದಿದೆ NFT ಮಾರ್ಕೆಟ್ ಪ್ಲೇಸು, ಮತ್ತು ಈಗ ನಾವು ನೋಡುವಂಥ ಎಕ್ಸ್ಚೇಂಜ್ಗಳು ಈ ಕಾಯಿನ್ DCX ಆಗಿರಲಿ, WazirX ಆಗಿರಲಿ, ಇವೆಲ್ಲದೂ ಕೂಡ ಕೋಡ್ಗಳೆಲ್ಲ ಅವರು ಏನು ಮಾಡಿರ್ತಾರೆ ಅಂದರೆ ಓಪನ್ ಸೋರ್ಸಿಂದನೇ ತೊಗೊಂಡು ಅವರಿಗೆ ಬೇಕಂತ ಅದನ್ನು ಬದಲಾವಣೆಗಳನ್ನು ಮಾಡಿಕೊಂಡು ಹೊಸದಾಗಿ ಪ್ರಾಡಕ್ಟನ್ನೇ ಅವರು ತಯಾರಿ ಮಾಡ್ತಾರೆ. ಅದರ ಮೂಲಕ ಭಾಳಷ್ಟು ಹೂಡಿಕೆದಾರರು, ಹೊರದೇಶದಲ್ಲಿರೋರು, ವಿದೇಶಿಗರೆಲ್ಲ ಅದರಲ್ಲಿ ಬಂಡವಾಳ ಹಾಕ್ತಾರೆ. ಅದರ ಮೂಲಕ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ನೋಡುವಂಥ ಝೊಮ್ಯಾಟೊ ಆಗಿರಲಿ ಅಥವಾ ಸ್ವಿಗ್ಗಿ ಆಗಿರಲಿ, ಈ ಎಲ್ಲ ಹೊಸ ಆ್ಯಪ್ಗಳನ್ನ ನೀವು ಬಳಸುವಂಥ ಎಲ್ಲ ಆ್ಯಪ್ಗಳು ಕೂಡ ವಿದೇಶಿ ಇನ್ವೆಸ್ಟರ್ಸ್ಗಳು ಮತ್ತು ಲೋಕಲಲ್ಲಿರುವಂಥ ಉದ್ದಿಮೆದಾರರೆಲ್ಲ ಹೂಡಿಕೆ ಹಾಕಿರ್ತಾರೆ. ಅದರ ಮೂಲಕ ಇದು ರನ್ ಆಗುತ್ತೆ ಸರ್. ಆಗಿರ್ಬೇಕಾದ್ರೆ ನೀವೇ ಕೂಡ ಈ ಒಂದು ಯಾರಿಗೆ ಗೊತ್ತು ಆರ್ಜು ಅನ್ನೋದೊಂದು ಹೇಗೆ ಸರ್ಚ್ ಇಂಜಿನ್ ಇದೆಯೋ ಅದೇ ಥರ ಸೋಷಿಯಲ್ ಮೀಡಿಯಾ ಕೂಡ ಬ್ಲಾಕ್ ಚೈನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಡೆವಲಪ್ ಮಾಡ್ಬೋದು. ಸೊ ಆ ಕೋಡ್ಗಳು ಕೂಡ ಲಭ್ಯವಿದೆ. ಬಟ್ ಅದರಲ್ಲೇ ಸ್ವಲ್ಪ ಚೇಂಜಸ್ನ ನೀವು ಮಾಡಬೇಕಾಗತ್ತಷ್ಟೇ, ಅದನ್ನು ಮಾನಿಟೈಸ್ ಮಾಡ್ಕೊಬೇಕು ಅಂದಾಗ. ಥ್ಯಾಂಕ್ ಯು ನಾಗಣ್ಣ ಅವರೇ, ನಿಮ್ಮ ಪ್ರಶ್ನೆ ಮುಗಿದಿದೆಯಾ? ನಾಗಣ್ಣ ಅವರೇ, ನಿಮ್ಮ ಪ್ರಶ್ನೆ ಮುಗೀತಾ? ಹಾಂ ಸರ್. ಓಕೆ, ಥ್ಯಾಂಕ್ ಯು ನಾಗಣ್ಣ ಅವರೇ. ಸರ್, ಇಲ್ಲಿ ಇನ್ನೊಬ್ರು ಪೇಜಲ್ಲಿ ಇದ್ದೀರಾ, ಸ್ಪೀಕರ್ ಪ್ಯಾನಲ್ ಅಲ್ಲಿ. ಸರ್, ನಿಮ್ಮ ಹೆಸರು ಗೊತ್ತಾಗ್ತಿಲ್ಲ, ಹೆಂಗಂತ ಕರಿಬೇಕಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಮೈಕ್ ಓಪನ್ ಮಾಡಿ ಸರ್. ಹಲೋ, ಸಂದೇಶ್ ಸರ್. ಹೇಳಿ ಸರ್. ನೀವು ಪ್ರೊಫೈಲ್ ಪಿಕ್ ಚೇಂಜ್ ಮಾಡಿದೀರಾ, ಅಲ್ಲಿ ಏನೋ ಟ್ರಾನ್ಸಾಕ್ಷನ್ಸ್ ಕಾಣ್ತಾ ಇದೆ. ಅದೇನು ಹ್ಯಾಶ್ ರೇಟ್ ಏನೋ ಫಾರ್ಮಲ್ ಏನೋ ಇದೆ, ಅದು ಹ್ಯಾಶ್ ರೇಟ್. ಹೌದು ಸರ್, ಅದು ಹ್ಯಾಶ್ ಅಂತ. ಹೌದು, ಹೇಳಿ ಸರ್. ಹ್ಯಾಶ್ ಅಂತ ಹೇಳ್ತೀವಿ ಅದನ್ನ. ಹೇಳಿ ಸರ್, ಹ್ಯಾಶ್ ಫಂಕ್ಷನ್. ಅದರಲ್ಲಿ ನೀವು ಹೇಳಿದ್ರಿ ಅದು ಸೂಡೋ ಅನಾನಿಮಸ್. ಸುಡೋನಿಮಸ್ ಅಂತ. ಸುಡೋನಿಮಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಇಲ್ಲ. ಅದನ್ನ ಓಪನ್ ಮಾಡಿ ಅದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಇಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಅದ್ರ ಒಳಗಡೆ ಇನ್ಫಾರ್ಮೇಷನ್ ತೆಗಿಯೋಕ್ಕಾಗಲ್ಲ. ಅದು ಹೇಗೆ ಅಂದರೆ ಸುಡೋನಿಮಸ್ ಅಂದರೆ ಅಡ್ರೆಸ್, ಆ ವ್ಯಾಲ್ಯೂಸ್ ಏನಿದೆಯೋ ಅದು ಬಂದ್ಬಿಟ್ಟು ನಿಮಗಿರುತ್ತೆ. ಬಟ್ ಒಳಗಡೆ ಏನಿದೆ ಅನ್ನೋಂಥ ಮಾಹಿತಿನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಯಾಕೆ ಅದಾಗಲ್ಲ ಅಂತಂದರೆ ಇಟ್ ಈಸ್ ಅದೇ ಅದ್ರದ್ದು ಫೀಚರ್. ಈ ಕ್ರಿಪ್ಟೋಗ್ರಫಿ ಟೆಕ್ನಿಕ್ ಯೂಸ್ ಮಾಡಿರ್ತಾರೆ. ನಾನು ಈ ಹಿಂದೆ ಹೇಳಿದ್ನಲ್ಲ, ETH ಬಿಲ್ಡ್ ಅಂತ ಏನಿದೆ, ಅದರಲ್ಲಿ ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ನೀವು ಸ್ವಲ್ಪ ಚೇಂಜಸ್ ಮಾಡಿದ್ರು, ವ್ಯಾಲ್ಯೂನ ಸಹ ನೀವು ಚೇಂಜ್ ಮಾಡಿದ್ರು ಬೇರೆ ಹ್ಯಾಶ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ಈ ವ್ಯಾಲ್ಯೂನೇ ನಿಮಗೆ ಸಿಗಲ್ಲ. ಸೊ ಸ್ವಲ್ಪ ಸ್ಲೈಟಾಗಿ ಆಲ್ಟರೇಟ್ ಮಾಡ್ತೀನಿ ಅಂದರೂ ಕೂಡ ಅದು ಆಲ್ಟ್ರೇಷನ್ ಆಗಲ್ಲ. ಸೊ ಇಟ್ಸ್ ಎ ಫಿಕ್ಸ್ಡ್ ಆ್ಯಂಡ್ ಇಟ್ಸ್ ಇಮ್ಯೂಟೇಬಲ್. ಇದು ಪರ್ಮನೆಂಟಾಗಿ ಸ್ಟೋರ್ ಆಗಿಬಿಡುತ್ತೆ ಬ್ಲಾಕ್ ಚೈನಲ್ಲಿ. ಅಂದರೆ ಅದನ್ನು ವೆರಿಫೈ ಮಾಡಿ ಅಪ್ಡೇಟ್ ಮಾಡಿಬಿಟ್ರು ಬ್ಲಾಕಲ್ಲಿ ಇಂದಾಗ ಇಟ್ ಈಸ್ ಲೈಕ್ ಇಟ್ ಕೆನಾಟ್ ಬಿ ಟ್ಯಾಂಪರ್ ಪ್ರೂಫ್ ಟೆಕ್ನಾಲಜಿ. ಇದು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಒಳಗಡೆ ಏನೇ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂಗೆ ತಕ್ಕಂತೆ ಈ ಒಂದು ಹ್ಯಾಶ್ ಫಂಕ್ಷನಲ್ಲಿ ಒಂದು ಕೀ ಜನರೇಟ್ ಆಗುತ್ತೆ. ಆ ಕೀ ನೀವು ಬೇರೆ ಏನೇ ವ್ಯಾಲ್ಯೂಸ್ ಒಳಗಡೆ ಚೇಂಜ್ ಮಾಡಿದ್ರೆ ಇನ್ಪುಟ್ಟಲ್ಲಿ ಅದು ಮತ್ತೆ ಜನರೇಟ್ ಆಗಲ್ಲ. ಇಟ್ಸ್ ಪರ್ಮನೆಂಟ್ಲಿ ರೆಕಾರ್ಡೆಡ್, ಇಟ್ ಈಸ್ ಇಮ್ಯೂಟೇಬಲ್. ಸೊ ಅದೊಂದು ಇದರಲ್ಲಿ ಫೀಚರ್. ಹೇಗೆ ಇದನ್ನು ನೀವು ಅರ್ಥೈಸ್ಕೊಬೋದು ಅಂತಂದರೆ, ಈಗ ಹಳೆ ಕಾಲದಲ್ಲಿ ಈ ಒಂದು ಟ್ಯಾಬ್ಲೆಟ್ಸ್ಗಳೆಲ್ಲ ಇರೋದು, ಈ ಈಜಿಪ್ಟಲ್ಲಾಗಿ, ಸುಮೇರಿಯಾದಲ್ಲಾಗಿ ಆಗಿರಲಿ, ಮತ್ತು ನಮ್ಮ ಇದರಲ್ಲೇ ಸಹ ಹಲವಾರು ಹಳಗನ್ನಡದ ಶಿಲಾನ್ಯಾಸಗಳು, ಅದು ನಮಗೆ ಗೊತ್ತಿದ್ರೆ ಮಾತ್ರ ಡಿಸೈಫರ್ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸೊ ಅದೇ ರೀತಿ ಇದು ಡಿಜಿಟಲ್ ಆಗಿದೆ ಅಂತ. ಡಿಜಿಟಲಿ ಇಟ್ ಈಸ್ ಸ್ಟೋರ್ಡ್, ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಅಂದರೆ ಈಗ ಮೂರನೇ ವ್ಯಕ್ತಿಗೆ ಗೊತ್ತಿಲ್ಲ ಏನು ಅಂತೇಳಿ. ಸೊ ಆ ಥರನೇ ಇದನ್ನು. ಈ ಕ್ಲೇ ಟ್ಯಾಬ್ಲೆಟ್ಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಅನ್ಕೊತೀನಿ. ಬಹುಶಃ ಈ ಸುಮೇರಿಯಾ ನಾಗರಿಕತೆ ಆಗಿರ್ಬೋದು, ನಮ್ಮದ್ರಲ್ಲಿ ಹಳಗನ್ನಡ ಏನೇನು ಅರ್ಥೈಸುತ್ತೆ ಅನ್ನೋದು ತಜ್ಞರಿಂದ ಮಾತ್ರ ಅದು ಗೊತ್ತಾಗುತ್ತೆ. ಆಮೇಲೆ ಅದ್ರ ಒಳಗಡೆ ಒಳಾರ್ಥಗಳೇನು ಅನ್ನೋದು ಗೊತ್ತಾಗಲ್ಲ. ಸೊ ನಾವು ಜಸ್ಟ್ ಒಂದು ಕಲ್ಪನಾತೀತವಾಗಿ ನಾವು ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳ್ತೀವಿ. ಸೊ ಆಗಿರ್ಬೇಕಾದ್ರೆ ಇದು ಟೆಕ್ನಾಲಜಿಕಲಿ ಏನಂತಾರೆ, ಇಟ್ಸ್ ಲೈಕ್ ಇಮ್ಯೂಟೇಬಲ್. ಈ ಟೆಕ್ನಾಲಜಿ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು 500-600 ವರ್ಷ ಅಥವಾ 1000 ವರ್ಷ ಬಿಟ್ಟು ನೋಡಿದ್ರು ಜನರಿಗೆ ಅರ್ಥ ಆಗಲ್ಲ. ಏನಪ್ಪ ಇದೇನೋ ಡಿಜಿಟ್ಸ್ಗಳೆಲ್ಲ ಇದೆಯಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಆ ಥರನೇ ಇದೆ ಹೆಚ್ಚು ಕಮ್ಮಿ. ಬಟ್ ಅದ್ರ ಟೆಕ್ನಾಲಜಿ ಅರ್ಥ ಮಾಡ್ಕೊಂಡವ್ರಿಗೆ ಅದು ಏನು ಅಂತ ಗೊತ್ತಾಗುತ್ತೆ ಸರ್. ಈಗ ಟ್ರಾನ್ಸಾಕ್ಷನ್ಸ್ ಸುಡೋನಮಸ್ ಅಂತಂದ್ರಿ, ಆಮೇಲೆ ಇದು ಜಸ್ಟ್ ಟ್ರಾನ್ಸಾಕ್ಷನ್ ಆದ್ರೂ ಜಸ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಅಷ್ಟೇ ನಾವು ನೋಡೋಕ್ಕಾಗೋದು. ಸೊ ಈಗ ಪ್ರಜಾಕೀಯದರು ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾಕೆ ಯೂಸ್ ಮಾಡಬೇಕು ಅನ್ಕೊಂಡ್ರೆ, ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ. ಈಗ ಒಂದು ಯಾವುದೋ ಪೊಲಿಟಿಷಿಯನ್ ಒಂದು ಟ್ರಾನ್ಸಾಕ್ಷನ್ ಮಾಡಿದಾಗ, ಈಗ ಯಾವುದೋ ಒಂದು ಡೆವಲಪ್ಮೆಂಟಲ್ ಕೆಲಸಕ್ಕೋಸ್ಕರ ಅಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲರಿಗೂ ಸಿಗ್ಬೇಕು ಅಂತ. ಆದ್ರೆ ಈಗ ಸುಡೋನಮಸ್ ಅಂತಿರಲ್ಲ ನೀವು, ಈಗ
ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಡ್ ಮಾಡ್ತೀನಿ ಸರ್. ಎಥಿರಿಯಂ ನೋಟಿಫಿಕೇಷನ್ ಸರ್ವಿಸ್ ಅಂತ ಈಗ ಹೊಸದಾಗಿ ತಂದಿದ್ದಾರೆ, ENS ಅಂತ ಹೇಳಿ. ಅದು ಹೇಗೆ ಅಂದರೆ ಈ ರೀತಿ ಟ್ರಾನ್ಸಾಕ್ಷನ್ಸ್ಗಳೆಲ್ಲ ಏನೋ ಆದ್ರೂ ಸಹ ನೋಟಿಫಿಕೇಷನ್ ಬಂದು ಅದು ಕಳಿಸುತ್ತೆ. ಸೊ ಅದ್ರದ್ದು ಬಗ್ಗೆ ಈಗ ರಿಸರ್ಚ್ ನಡೀತಾ ಇದೆ. ಸೊ ENS ಅಂತ ಕರೀತಾರೆ, ಎಥಿರಿಯಂ ನೋಟಿಫಿಕೇಷನ್ ಸರ್ವಿಸ್. ಅದು ಎಥಿರಿಯಂ ಬ್ಲಾಕ್ ಚೈನಲ್ಲಿ ಅದು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಹಲವಾರು ರೀತಿ ಪ್ರತ್ಯೇಕವಾದ ಪ್ರೈವೇಟ್ ಬ್ಲಾಕ್ ಚೈನ್ಗಳೆಲ್ಲ ಇದಾವಲ್ಲ, ಸೊ ಅದರಲ್ಲಿ ಎಥಿರಿಯಂ ಫೌಂಡೇಶನ್ ಅವರು ಬಹಳಷ್ಟು ರೀತಿಯಾದಂಥ ಚೇಂಜಸನ್ನು ತರ್ತಾ ಇದ್ದಾರೆ. ಅವ್ರು ನಾವು ಹೇಳ್ಬೇಕಂದ್ರೆ ವರ್ಲ್ಡ್ ಕಂಪ್ಯೂಟರ್ ಅಂತ ನಾವು ಕರಿಬೋದು ಈ ಎಥಿರಿಯಂನ. ಸೊ ಗ್ಲೋಬಲ್ ಕಂಪ್ಯೂಟರ್ ಅಂತಲೇ ಹೇಳ್ಬೋದು. ಎಲ್ಲ ವಿಷಯಗಳು ಅದರಲ್ಲಿದೆ. ಅಂದರೆ ನಾನು ಹೇಳ್ದಂಗೆ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಕ್ರಿಯೇಟರ್ಸ್ಗಳಿಗಾಗಿರ್ಬೋದು, ಕಾಂಟ್ರಾಕ್ಟ್ ಮೂಲಕ, ಅಗ್ರಿಮೆಂಟ್ ಮೂಲಕ ಪ್ರಾಪರ್ಟಿಗಳು ಎಕ್ಸ್ಚೇಂಜ್ ಮಾಡಿರೋವಂಥ ವಿಚಾರ ಆಗಿರ್ಬೋದು, ಎಲ್ಲದೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಅದರಲ್ಲೇ ಬಹಳಷ್ಟು ಲೇಯರ್ ಅಪ್ರೋಚ್ ಅಂತ ಹೇಳ್ತಾರೆ, ಲೇಯರ್ ಬ್ಲಾಕ್ ಚೈನ್ ಅಂತ ಕರಿತೀವಿ. ಪಾಲಿಗಾನ್ ಮ್ಯಾಟಿಕ್ ಅಂತ ನಮ್ಮ ಇಂಡಿಯಾದಲ್ಲೇ ಒಂದು ಕಂಪನಿ ಇದೆ, ಇಂದಿರಾನಗರದಲ್ಲಿದೆ, ಬೆಂಗಳೂರಲ್ಲಿದೆ. ಸೊ ಮ್ಯಾಟಿಕ್ ನೆಟ್ವರ್ಕ್ ಅಂತ ಕರೀತಾರೆ. ಸೊ ಪಾಲಿಗಾನ್ ಸಂಸ್ಥೆ ಏನು ಮಾಡ್ತಾ ಇದೆ ಅಂದರೆ ಅವರು ಈ ಎಥಿರಿಯಂ ಮೇನ್ ಚೈನ್ ಅಂತ ಹೇಳ್ತೀವಲ್ಲ, ಬ್ಲಾಕ್ ಚೈನ್ ಏನಿದೆ ಅದರ ಮೇಲ್ಗಡೆ ಇನ್ನೊಂದು ಚೈನ್ ಇಟ್ಕೊಂಡು ಎಲ್ಲ ಟ್ರಾನ್ಸಾಕ್ಷನನ್ನು ಅವ್ರು ಮಾಡ್ತಾರೆ. ತದನಂತರ ಅಪ್ಡೇಷನಿಗೆ ಮಾತ್ರ ಆ ಒಂದು ಎಥಿರಿಯಂ ಮೇನ್ ಚೈನ್ ಇಟ್ಕೊತಾರೆ. ಯಾಕಂದರೆ ಟ್ರಾನ್ಸಾಕ್ಷನ್ ಸ್ಪೀಡ್ ತುಂಬ ಸ್ಲೋ ಇದೆ ಅನ್ನುವಂಥ ವಿಷಯಕ್ಕೆ. ಆ ರೀತಿ ಬಹಳಷ್ಟು ಸಂಸ್ಥೆಗಳು ಮುಂದೆ ಬರ್ತಾ ಇದೆ. ಕಾರ್ಡ್ಯಾನೋ ಅಂತ ಒಂದು ಕಾಯಿನ್ ಬಂದಿದೆ, ಬ್ಲಾಕ್ ಚೈನ್ ಇದೆ. ಇದೆಲ್ಲ ಹಲವಾರು ಡಿಫ್ರೆಂಟ್ ಬ್ಲಾಕ್ ಚೈನ್ ಇದೆ. ಅದರಲ್ಲಿ ನಮಗೆ ಯಾವುದು ನಮ್ಮ ನೀಡು, ನಮ್ಮ ನೆಸೆಸಿಟಿ, ನಮ್ಮ ಅಪ್ಲಿಕೇಶನ್ಗೆ ಯಾವುದು ಸೂಟೇಬಲ್ ಆಗುತ್ತೋ ಆ ಬ್ಲಾಕ್ ಚೈನನ್ನು ನಾವು ಆ ಕೋಡನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ತಿಳ್ಕೊಂಡು ಅದರ ಬಗ್ಗೆ ಅಪ್ಲಿಕೇಶನ್ಸ್ನ ಡಿಸೈನ್ ಮಾಡ್ಕೊಬೋದು ಸರ್. ಸರ್ ಈಗ ಕಾಂಟ್ರಾಕ್ಟ್ ಅಡ್ರೆಸ್ ಟ್ಯಾಪ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ ಅಲ್ಲಿ ಇದೆಯಲ್ಲ, ಅದು ಕಾಂಟ್ರಾಕ್ಟ್ ಅಡ್ರೆಸ್ ನ ಟ್ಯಾಪ್ ಮಾಡಿದ ತಕ್ಷಣ ಅಲ್ಲಿ ಯಾವ್ದಕ್ ಬಳಸಿದ್ದಾರೆ, ಈ ಟ್ರಾನ್ಸಾಕ್ಷನ್ ಯಾವ್ದಕ್ಕಾಯ್ತಿದು ಅಂತ ಏನಾರು ಇನ್ಫಾರ್ಮೇಶನ್ ಸರ್ ನೀವು ಅದನ್ನು ನೀವು ಡೈರೆಕ್ಟಾಗಿ ನೋಡ್ಬೋದು ಸರ್. ಈಗ ನೀವು ಗೂಗಲ್ ಇದ್ದರೆ blockchain.com ಅಂತ ವೆಬ್ಸೈಟಿಗೆ ಹೋಗಿ, blockchain.com ಅಲ್ಲಿ ನಿಮಗೆ ಕೆಳಗಡೆ ಹೋದಾಗ ನಿಮಗೆ ಈ ಮೈನಿಂಗ್ ಆಗಿರುವಂಥ ಡೀಟೇಲ್ಸ್ ಸಿಗುತ್ತೆ, ಈ ಟ್ರಾನ್ಸಾಕ್ಷನ್ ಇನ್ಫೋ ಎಲ್ಲ ಸಿಗುತ್ತೆ. ಸೊ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ಅಂತ ನೀವು ಈಗ ರಿಯಲ್ ಟೈಮಲ್ಲೇ ನೋಡ್ಬೋದು. ಈಗ ನಾನು ಮಾತನಾಡ್ತಿದ್ದಂಗೆ ನೀವು ಓಪನ್ ಮಾಡಿ ನೋಡ್ಬೋದು ಸರ್. ಈ ಡೇಟಾ ಅನ್ನೋದು ಇದನ್ನು ಬೆಳಿಗ್ಗೆ ತೆಗೆದಿದ್ದ ಸ್ಕ್ರೀನ್ಶಾಟ್, ಇದು ಆಲ್ರೆಡಿ ಅಪ್ಡೇಟ್ ಆಗಿಬಿಟ್ಟಿದೆ. ಸೊ ಇನ್ನೂ ಹೊಸದಾಗಿ ಲೇಟೆಸ್ಟಾಗಿ ಹೊಸ ಬ್ಲಾಕ್ ಮೈನ್ ಮಾಡಿರೋದೆಲ್ಲ ಅಪ್ಡೇಷನ್ ಆಗ್ತಾನೆ ಇರುತ್ತೆ ಅದರಲ್ಲಿ. ಸೊ ನೀವು ಅದರಲ್ಲಿ ಹೋದಾಗ ಈ ಹ್ಯಾಶ್ ಇದೆಯಲ್ವಾ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ನೀವು ನೋಡ್ಬೋದು. ಸೊ ಮಾಹಿತಿ ನಿಮಗೆ ಸಿಗುತ್ತಾ ಅಂತ ಟ್ರೈ ಮಾಡಿ ನೋಡಿ ಸರ್. ನಾನು ಹೇಳೋದು ರಿಯಲ್ ಟೈಮಲ್ಲಿ ನೀವು ನೋಡಿ, ನೀವು ಮಾತಾಡ್ತಿದ್ದಂಗೆ ನೀವು ನೋಡೋದು. ಥಿಯರಟಿಕಲಲ್ಲಿ ಹೇಳೋಕ್ಕಿಂತ ಪ್ರಾಕ್ಟಿಕಲಲ್ಲಿ ನೀವು ಮಾಡಿದಾಗ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇದಾಗುತ್ತೆ, ಅರ್ಥೈಸ್ಕೊಬೋದು ಚೆನ್ನಾಗಿ. ಸರ್ ಈಗ ನಾವು ಕ್ರಿಪ್ಟೋ ಕರೆನ್ಸಿ ಯಾವ್ದ್ರ ಮೇಲೋ ಒಂದು ನೋಡ್ತಾ ಇರ್ತೀವಿ ಒಂದು ಕ್ರಿಪ್ಟೋ ಕರೆನ್ಸಿನ, ಅವಾಗ ಈಗ ವೇಲ್ಸ್ ಅಂತ ಬರ್ತಾರಲ್ಲ, ಹೆಚ್ಚಿಗೆ ಅವ್ರ ಹತ್ರನೇ ಇರುತ್ತೆ ಕ್ರಿಪ್ಟೋ ಕರೆನ್ಸಿ, ಅವರೇ ಎಲ್ಲ ಮ್ಯಾನಿಪುಲೇಟ್. ಸರ್ ಅದು ಕಂಪ್ಲೀಟ್ ಇನ್ವೆಸ್ಟ್ಮೆಂಟಿಗೆ ಬಂದ್ಬಿಟ್ರಿ. ನೀವು ಮಾತಾಡ್ತಿರೋದು ಪೂರ್ತಿ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟಿಗೆ ಬಂದ್ಬಿಟ್ರಿ. ಅಲ್ಲ ಈಗ ಹೌದೌದು, ನೀವು ಹೇಳಿದ್ದು ವೇಲ್ಸ್ ಅನ್ನೋದು ಕಾನ್ಸೆಪ್ಟ್ ಹೆಂಗೆ ಅಂದರೆ ಸರ್, ಈಗ ಯಾರ ಹತ್ರ ಜಾಸ್ತಿ ಕ್ರಿಪ್ಟೋ ಕರೆನ್ಸಿ ಇರುತ್ತೋ ಅವರು ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಅದು ಇದೆ. ಅದು ಇಲ್ಲ ಅಂತ ಹೇಳಲ್ಲ, ಅದು ಇದೆ. ಬಟ್ ನಾವು ಇದು ಅಪ್ಲಿಕೇಶನ್ ಓರಿಯೆಂಟೆಡ್ ಬ್ಲಾಕ್ ಚೈನ್ ಅಂತ ಬಂದಾಗ ಇಲ್ಲಿ ವೇಲ್ಸ್ ಅನ್ನೋ ಕಾನ್ಸೆಪ್ಟ್ಸೇ ಬರೋದಿಲ್ಲ. ಸೊ ಹೇಗೆ ಅಂತಂದರೆ ಪ್ರತ್ಯೇಕವಾಗಿ ಎಲ್ಲರ ಬಳಿಯಲ್ಲೂ ಒಂದೊಂದು ಈ ಕ್ರಿಪ್ಟೋ ಕರೆನ್ಸಿ ಇದೆ ಅಂತ ಬಂದಾಗ ಡಿಸ್ಟ್ರಿಬ್ಯೂಟೆಡ್ ಆಗಿರ್ಬೇಕಾರೆ, ಸೊ ಅದನ್ನು ನೀವು ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಅದು ಜಸ್ಟ್ ಅದು ಪ್ರೈಸಿಗೋಸ್ಕರ ಮಾತ್ರ ಅದು ಮ್ಯಾನಿಪುಲೇಷನ್ ಆಗುತ್ತೆ. ಕ್ರಿಪ್ಟೋ ಕರೆನ್ಸಿಯ ಪ್ರೈಸಿಗೋಸ್ಕರ ಅದು ಮ್ಯಾನಿಪುಲೇಷನ್ ಆಗುತ್ತೆ ಹೊರತು ಅಪ್ಲಿಕೇಶನ್ ಓರಿಯೆಂಟೆಡಲ್ಲಿ ನೀವು ಅದು ಮ್ಯಾನಿಪುಲೇಷನ್ ಮಾಡೋಕ್ಕಾಗತ್ತೆ ಅಂದರೆ ಅದಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ವೇಲ್ಸ್ ಬಗ್ಗೆ ನೀವು ಹೇಳ್ತಾ ಇದ್ದಾಗ ಇಟ್ಸ್ ಲೈಕ್ ಎ ಫೈನಾನ್ಷಿಯಲ್ ಮಾರ್ಕೆಟ್. ಈಗ ಕ್ರಿಪ್ಟೋ ಮಾರ್ಕೆಟ್ ನಾವು ಏನು ನೋಡ್ತೀವಲ್ಲ, ಅದು ಇಟ್ಸ್ ಜಸ್ಟ್ ಸಿಮಿಲರ್ ಟು ಸ್ಟಾಕ್ ಮಾರ್ಕೆಟೇ. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಇನ್ಸೈಡರ್ ಟ್ರೇಡಿಂಗ್ ಎಲ್ಲ ನಡೆಯುತ್ತೆ, ನಮ್ಗೆ ಅದು ಗೊತ್ತೇ ಆಗೋದಿಲ್ಲ. ಆಮೇಲೆ ಇನ್ಫ್ಲುಯೆನ್ಸರ್ಸ್ ಅಂತ ಏನು ಹೇಳ್ತೀವಿ, ಈಗ ಯೂಟ್ಯೂಬಲ್ಲೆಲ್ಲ ಬಂದು ಇನ್ಫ್ಲುಯೆನ್ಸರ್ಸ್ ಅಂತ ಇರ್ತಾರೆ, ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಟಿಪ್ಸ್ ಕೊಡ್ತೀವಿ ಹಂಗೆ ಅಂತ. ಅವ್ರು ಫಸ್ಟೇ ತೊಗೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ ಶೇರನ್ನು, ನಿಮಗೆ ಗೊತ್ತಿರಲ್ಲ. ಸೊ ಅವ್ರದ್ದೊಂದು ವೀಡಿಯೋ ಒಂದು 10,000 ವ್ಯೂ 20,000 ವ್ಯೂ ನೋಡಿರ್ತೀರ ನೀವು ಯೂಟ್ಯೂಬಲ್ಲಿ. ಇವರು ಒಳ್ಳೆ ರೆಕಮೆಂಡೇಷನ್ ಮಾಡ್ತಾರೆ, ಈ ಕಂಪನಿನ ತೊಗೊಂಡ್ಬಿಡ್ಬೋದು ಶೇರು ಅಂತ ತೊಗೊಂಡ್ಬಿಡ್ತೀರ. ಅದೇನಾಗುತ್ತೆ, ಮಾರನೇ ದಿವಸನೇ ಏನಾಗುತ್ತೆ, ಅದು ಶೂಟಪ್ ಆಗುತ್ತೆ ಮಾರ್ಕೆಟಲ್ಲ ಶೇರ್ ಪ್ರೈಸ್. ನಿಮಗೆ ಖುಷಿ ಆಗುತ್ತೆ, ಪ್ರಾಫಿಟಲ್ಲಿ ಇದ್ದೀನಿ ಅಂತ. ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ, ಎಲ್ಲರೂ ಸೇಲ್ ಮಾಡಿಬಿಡ್ತಾರೆ. ಯಾರು ಅದನ್ನು ಪ್ರಮೋಟ್ ಮಾಡಿದ್ರು ಅವರು ಪ್ರಾಫಿಟನ್ನು ಬುಕ್ ಮಾಡಿ ಹೊರಗೆ ಬರ್ತಾರೆ, ನೀವು ಅವಾಗ ಸಿಕ್ಕಾಕೊಂಡ್ಬಿಡ್ತೀರ, ಶೇರ್ ಪ್ರೈಸ್ ಕೆಳಗೆ ಬಿದ್ದುಬಿಡುತ್ತೆ. ಸೊ ಈ ಥರ ಕೂಡ ಶೇರ್ ಮಾರ್ಕೆಟಲ್ಲಿ ಮ್ಯಾನಿಪುಲೇಷನ್ ನಡೆಯುತ್ತೆ. ಆಮೇಲೆ ಕ್ರಿಪ್ಟೋ ಮಾರ್ಕೆಟಲ್ಲಿ ಕೂಡ ಇದೇ ರೀತಿಯಾದಂಥ ಮ್ಯಾನಿಪುಲೇಷನ್ಸ್ ನಡೀತಾನೆ ಇರುತ್ತೆ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮಲ್ಲಿ ಇನ್ನೂ ಜಾಸ್ತಿ ಹೆಚ್ಚಿನ ಪ್ರಶ್ನೆ ಇದ್ದರೆ ನೀವು ಮತ್ತೆ ಬರ್ಬೋದು. ಇಲ್ಲಿ ಸ್ಪೀಕರ್ ಪ್ಯಾನಲ್ ಅಲ್ಲಿ ಸುಮಾರು ಜನ ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಸಿಗಬೇಕಾಗಿರೋದ್ರಿಂದ ನಿಮ್ಮನ್ನ ಕೆಳಗೆ ಕಳಿಸಲಾಗಿದೆ ಸರ್. ದಯವಿಟ್ಟು ಬೇಜಾರಾಗಬೇಡಿ.
ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಮತ್ತೆ ನಿಮ್ಮನ್ನ ಮೇಲ್ ತಗೋತೀವಿ. ಅವಾಗ ಎಲ್ಲಾರ ಪ್ರಶ್ನೆ ಮುಗಿದ್ಮೇಲೆ ನೀವು ಮತ್ತೆ ಪ್ರಶ್ನೆ ಕೇಳ್ಬೋದು ಸರ್. ಥ್ಯಾಂಕ್ ಯು. ಗಿರೀಶ್ ಅವರೇ ನಮಸ್ಕಾರ. ಹಾಂ ಸರ್. ಮತ್ತೆ ಬೇಸಿಕ್ ಕ್ವಶನ್ ಅಂತ ಹೇಳಿದ್ರೆ, ಈಗ ವೋಟಿಂಗ್ ಮಾಡೋ ಟೈಮಲ್ಲಿ ಅಂದ್ರೆ ಒಬ್ಬ ವೋಟರ್ ಏನು ತಿಳ್ಕೊಬೇಕಾಗುತ್ತೆ ಆಕ್ಚುಲಿ? ಈಗ ಒಂದು ಬ್ಲಾಕ್ ಚೈನ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿ, ನೀವ್ ಹೇಳಿದ್ರಲ್ಲ, ಈಗ ಎಲೆಕ್ಷನ್ ಕಮಿಷನ್ ಅವರು ಒಂದು ಬ್ಲಾಕ್ ಚೈನ್ ನೆಟ್ವರ್ಕ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತಾ? ಪಬ್ಲಿಕ್ ಬ್ಲಾಕ್ ಚೈನ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿ ಹೇಳಿದ್ರಲ್ಲ, ವೋಟರ್ ಅನ್ನೋನು ಏನ್ ತಿಳ್ಕೊಬೇಕಾಗತ್ತೆ ಅಲ್ಲಿ ನಿಮ್ಮ ಪ್ರಕಾರ? ಸರ್ ವೋಟ್ ಹೇಳ್ಬಿಡ್ತೀನಿ ಸರ್. ಸಂದೇಶ್ ಅವ್ರೆ, ಗಿರೀಶ್ ಒಂದ್ ನಿಮಿಷ. ಸಂದೇಶ್ ಅವರೇ, ಎಷ್ಟು ಗಂಟೆವರೆಗೂ ನಮ್ಮ ಪೇಜಲ್ಲಿ ನೀವು ಮಾತಾಡ್ಬೋದು ಸರ್? ಅದು ವಿಚಾರ ತಿಳ್ಕೊಬೇಕಾಗಿತ್ತು. ಊಟ ಎಲ್ಲ ಆಗಿದ್ಯಾ? ಆಗಿದೆ ಸರ್, ತೊಂದರೆ ಇಲ್ಲ, ಮಾತಾಡ್ಬೋದು. ತೊಂದ್ರೆ ಇಲ್ವಾ? ಏನ್ ತೊಂದ್ರೆ ಇಲ್ಲಲ್ಲ, ಅದಕ್ಕೋಸ್ಕರ ವಿಚಾರಿಸಿದೆ. ಎಷ್ಟೊತ್ತು ಆಗ್ಬೋದು ಸರ್ ಅಂದಾಜಾಗಿ? ಯಾಕಂದ್ರೆ ತುಂಬಾ ಆಲ್ಮೋಸ್ಟ್ 1.5 hours ಇರುತ್ತೆ. ನೀವು ಮಾತಾಡ್ಬೋದು. ಪೇಜ್ 12 ವರೆಗೂ ಇದ್ ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ತೀವಿ. ತುಂಬಾ ಪ್ರಶ್ನೆಗಳಿದ್ರೆ ಬೇಕಾದ್ರೆ ಇನ್ನೊಂದು ಸೆಷನ್ ಏರ್ಪಾಡು ಮಾಡೋಣ ಸರ್, ಹಂಗೇನಾರು ಇದ್ರೆ ಮಾಡೋಣ. ಖಂಡಿತ ಸರ್, ಖಂಡಿತ ಮಾಡೋಣ. ಮತ್ತೆ ಯಾರ್ಯಾರು ಪೇಜ್ ಅಲ್ಲಿ ಇದಾರೆ, ದಯವಿಟ್ಟು ಕನ್ನಡದ ಮಾತು ಚೆನ್ನ ಪೇಜ್ ನ ಫಾಲೋ ಮಾಡಿ. ದಿನನಿತ್ಯ ಇದೇ ರೀತಿ ಟಾಪಿಕ್ಸ್ ಆಡ್ ಮಾಡ್ತೀವಿ. 9 ಗಂಟೆಗೆ ಪೇಜ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಫಾಲೋ ಮಾಡಿ. ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಲ್ ಬಂದು ಮಾತಾಡ್ಬೋದು. ಕ್ವಶನ್ ಟೈಮಿಂಗ್ಸ್ ಇತ್ತು ಆಕ್ಚುಲಿ. 5 ರಿಂದ 10 ನಿಮಿಷದ ಒಳಗಡೆ ನಿಮ್ ಕ್ವಶನ್ಸ್ ಏನೇ ಇದ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆಂದ್ರೆ ತುಂಬಾ ಜನಕ್ಕೆ ಕ್ವಶನ್ಸ್ ಇರುತ್ತೆ, ಅದಕ್ಕೋಸ್ಕರ ಈ ವಿಚಾರ ನಾನು ಹೇಳ್ತಾ ಇದ್ದೀನಿ. ಸರ್ ಕಂಟಿನ್ಯೂ ಮಾಡಿ. ಹಾಂ ಸರ್, ಗಿರೀಶ್ ಅವರು ಹೇಳ್ತಾ ಇದ್ರು ಈ ರೀತಿ ಏನು ಅವೇರ್ನೆಸ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು ಒಬ್ಬ ವೋಟರಿಗೆ, ಮತದಾರನಿಗೆ. ಸೊ ಸಾಧಾರಣವಾಗಿ ಸರ್, ನೀವು ಗಿರೀಶ್ ಯಾರೇ ಆಗಿರಲಿ, ಐ ಮೀನ್ ನಾವು ಈ ಪೇಟಿಎಮ್ ಆ್ಯಪನ್ನೆಲ್ಲ ಬಳಸಿರ್ತೀವಲ್ವಾ. ಸೊ ಈ ಪೇಟಿಎಮ್ ಆ್ಯಪಲ್ಲಿ ನಾವೇನು ಮಾಡ್ತೀವಿ, ನಮ್ಮ ವಾಲೆಟ್ ಅಡ್ರೆಸ್ನ ಪ್ರಿಂಟ್ ಮಾಡಿ QR ಕೋಡನ್ನು ತೊಗೊಂಡು ನಮ್ಮ ಅಂಗಡಿಗಳ ಮುಂದೆ ನಾವು ಅಂಟಿಸ್ಕೊಂಡಿರ್ತೀವಿ. ಸೊ ಗ್ರಾಹಕರು ಯಾರೇ ಬಂದರೂ ಕೂಡ ಅದನ್ನು ಸ್ಕ್ಯಾನ್ ಮಾಡಿ ನಮಗೆ ದುಡ್ಡನ್ನು ಕಳಿಸ್ತಾರೆ. ಸೇಮ್ ಕಾನ್ಸೆಪ್ಟೇ. ನಮಗೇನು ಗೊತ್ತಿರಬೇಕಂದ್ರೆ ಆ QR ಕೋಡನ್ನು ಹೇಗೆ ಸ್ಕ್ಯಾನ್ ಮಾಡಬೇಕು, ಆ QR ಕೋಡ್ ಅನ್ನೋದು ಏನಿರುತ್ತೆ ಅದು ಎಲೆಕ್ಷನ್ ಕಮಿಷನಿಂದ ಒಂದು ಐಡೆಂಟಿಟಿ ಆಗಿರುತ್ತೆ. ಸೊ ನೀವು ಸ್ಕ್ಯಾನ್ ಮಾಡ್ತೀರಾ, ನೀವು ಹಣನ ಹೇಗೆ ವರ್ಗಾವಣೆ ಮಾಡ್ತೀರೋ ಅದೇ ರೀತಿ ಇದರಲ್ಲಿ ಕ್ರಿಪ್ಟೋ ಕರೆನ್ಸಿನ ವರ್ಗಾವಣೆ ಮಾಡ್ತೀರಾ. ಸೊ ಅದರಲ್ಲಿ ಒಂದು ಆಪ್ಷನ್ಸ್ಗಳಿರುತ್ತೆ. ಸೊ ಆಪ್ಷನ್ಸಲ್ಲಿ ಯಾವ ಪಕ್ಷ ಇದೆಯೋ ಆ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಗುರುತಿರುತ್ತೆ. ಆ ಗುರುತು ನೀವು ಕ್ಲಿಕ್ ಮಾಡಿದ್ರೆ ಒಂದು ಅಡ್ರೆಸ್ ಬರುತ್ತೆ. ಸೊ ಅಡ್ರೆಸ್ ಮೂಲಕ ನೀವು ಆ ಕಾಯಿನನ್ನು ನೀವು ಹಾಕಿದಾಗ ಆ ಒಬ್ಬ ಕ್ಯಾಂಡಿಡೇಟಿಗೆ ಆ ಒಂದು ಕಾಯಿನ್ ಹೋಗಿ ಸೇರುತ್ತೆ. ಸೊ ಇದನ್ನು ವೆರಿಫೈ ಮಾಡೋಕ್ಕೆ ಈ ಮೈನಿಂಗ್ ಪ್ರಾಸೆಸ್ ನಡೆಯುತ್ತೆ. ಸೊ ಅದಕ್ಕೆ ಈ ಯೂಸರ್ ಎಂಡಲ್ಲಿ ಮತದಾರನ ಎಂಡಲ್ಲಿ ಏನಿರುತ್ತೆ ಅಂದರೆ ಅವರಿಗೆ ಈ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಗೊತ್ತಿದ್ರೆ ಸಾಕು. ಹೇಗೆ ನಾವು ಪೇಟಿಎಮ್ ಟ್ರಾನ್ಸಾಕ್ಷನ್ ಮಾಡ್ತೀವೋ, ಫೋನ್ಪೇ ಟ್ರಾನ್ಸಾಕ್ಷನ್ ಮಾಡಿರೋದು ಗೊತ್ತಿದ್ರೆ, ಗೂಗಲ್ ಪೇ ಗೊತ್ತಿದ್ರೆ, ಅದರಲ್ಲಿ ನಾವು ದುಡ್ಡನ್ನ, ಇಂಡಿಯನ್ ರುಪೀಸನ್ನು ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಇದರಲ್ಲಿ ಒಂದು ಕರೆನ್ಸಿನ, ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿನ, ಅದೊಂದು ಎಲೆಕ್ಷನ್ ಕಮಿಷನ್ ಕರೆನ್ಸಿ ಆಗಿರ್ಬೋದು, ಮೆಸ್ಕಾಮ್ ಕರೆನ್ಸಿ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಅಥವಾ ನಾವು ಬೇರೆ ಯಾವುದಾದ್ರು ಸೌಲಭ್ಯ, BSNL ಲ್ಯಾಂಡ್ಲೈನ್ ಕನೆಕ್ಷನ್ ಆಗಿರ್ಬೋದು, ಯಾವುದೇ ಕಮೋಡಿಟೀಸ್ಗಳು, ಗೂಡ್ಸ್ ಯಾವ್ದು ಬೇಕಾದ್ರೂ ನಾವು ಟ್ರಾನ್ಸಾಕ್ಷನ್ಸ್ ಮಾಡ್ಕೊಬೋದು. ಸರ್, ಇದು ಬ್ಲಾಕ್ ಚೈನ್ ನೆಟ್ವರ್ಕ್ ಅಲ್ಲಿ ಈ ನೋಡ್ಸ್ ಅಂತ ಹೇಳ್ತೀವಲ್ಲ, ಈ ಎಲೆಕ್ಷನ್ ಬ್ಲಾಕ್ ಚೈನ್ ನೆಟ್ವರ್ಕ್ ನ ನಾವು ಎಸ್ಟಾಬ್ಲಿಷ್ ಮಾಡಿದಾಗ ಅಲ್ಲಿ ನೋಡ್ಸ್ ಗಳು ಯಾವಾಗಿರುತ್ತೆ? ಆಕ್ಚುಲಿ ನೋಡ್ಸ್ ಅಂದ್ರೆ ಏನು? ಆ ಟೈಮಲ್ಲಿ ಆ ನೆಟ್ವರ್ಕ್ ಅಲ್ಲಿ ಆಕ್ಚುಲಿ ಯಾರಾಗಿರ್ತಾರೆ ಹೇಳಿದೆ ನಾನು. ಸರ್ ಹೇಳಿ ಇನ್ನೊಂದ್ಸಲ. ನೋಟ್ಸ್ ಅಂತ ಹೇಳಿದ್ರಲ್ಲ, ನೋಟ್ಸ್ ಅಂದರೆ ಏನಿಲ್ಲ ಸರ್. ನೋಟ್ಸ್ ಈಸ್ ನಥಿಂಗ್ ಬಟ್ ಲೈಕ್ ಸಿಸ್ಟಮ್. ಈಗ ಇಂಟರ್ನೆಟ್ಟಲ್ಲಿ ನೀವು ಒಂದು ಲ್ಯಾಪ್ಟಾಪ್ ಥರನೇ, ಲ್ಯಾಪ್ಟಾಪ್ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿದ್ದೀರಲ್ವಾ. ಸೊ ಲ್ಯಾಪ್ಟಾಪ್ ಇಟ್ ಸೆಲ್ಫ್ ಆ್ಯಕ್ಟ್ಸ್ ಆಸ್ ಎ ನೋಡ್. ಈಗ ನಾನು ಹೇಳ್ದಂಗೆ, ಈಗ ನೀವೊಂದು ಟಾರೆಂಟ್ ವೆಬ್ಸೈಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ, ಟಾರೆಂಟ್ ಸಾಫ್ಟ್ವೇರ್ ನೀವು ಡೌನ್ಲೋಡ್ ಮಾಡಿದ್ದೀರಾ ಅಂದರೆ ಅದು ಟಾರೆಂಟ್, ಆ ಸಾಫ್ಟ್ವೇರೇ ಒಂದು ನೋಡ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನಿಮ್ಮ ಸೈಡಲ್ಲಿರುವಂಥ ಬೇರೆ ನೆಟ್ವರ್ಕಲ್ಲಿರುವಂಥ ಟಾರೆಂಟ್ ವೆಬ್ಸೈಟ್ಗಳ ಜೊತೆ ಅದು ಸಂಭಾಷಣೆ ನಡೀತಾ ಇರುತ್ತೆ. ಸೊ ಯಾವುದೋ ಒಂದು ಆಡಿಯೋ ಫೈಲ್ನ ಅಥವಾ ಯಾವುದೋ ಒಂದು ಇಮೇಜನ್ನು ನೀವು ಡೌನ್ಲೋಡ್ ಮಾಡ್ತಿದ್ದೀರಾ ಟಾರೆಂಟಲ್ಲಿ ಇಂದಾಗ, ಸೊ ಯಾರ ಒಂದು ನೋಡಲ್ಲಿ ಆ ಇಮೇಜ್ ಫೈಲ್ ಇರುತ್ತೋ ಅದರ ಒಂದು ವ್ಯಾಲ್ಯೂಸನ್ನು ನೀವು ಇಲ್ಲಿ ತೊಗೊತೀರ. ಅದಕ್ಕೆ ನೀವು ಸೀಡಿಂಗ್ ಅಂತೆಲ್ಲ ನೀವು ನೋಡಿರ್ತೀರ, ಸೀಡ್ಸ್, ಪೀರ್ಸ್ ಅಂತೆಲ್ಲ ಒಂದು ಈ ಟಾರೆಂಟ್ಸ್ ಯೂಸ್ ಮಾಡಿದವ್ರಿಗೆ ನಾಲೆಡ್ಜ್ ಇರುತ್ತೆ. ಸೊ ಅದೇ ಥರನೇ ಇದು ನೋಡ್ ಅನ್ನೋದು ಅದೇ ಥರನೇ ಬರುತ್ತೆ. ಹಾಂ. ಸೊ ಅಂದ್ರೆ ಇಲ್ಲಿ ನೋಟ್ಸ್ ಎಲ್ಲ ಯಾರು ಅಂದ್ರೆ ಪಬ್ಲಿಕ್ ನೋಟ್ಸ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದಾ, ಇಲ್ಲಾಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಅವರೇನೆ? ಅದೇ ಸರ್, ಈಗ ಪಬ್ಲಿಕ್ ಅವರೇ ನೋಟ್ಸನ್ನ ಅವರು ಆ್ಯಕ್ಚುಲಿ ನನ್ನ ಪ್ರಕಾರ ಏನು ಅಂದರೆ, ಪಬ್ಲಿಕ್ ಅವರಿಗೆ ನೋಟ್ಸ್ ಅವೈಲೇಬಿಲಿಟಿ ಇತ್ತು ಅಂದರೆ ಅವರು ಅದನ್ನು, ಅವ್ರ ಕೈಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂದರೆ ದೇ ಕ್ಯಾನ್ ಡೌನ್ಲೋಡ್ ದ ಸಾಫ್ಟ್ವೇರ್ ಆ್ಯಂಡ್ ಯು ಕ್ಯಾನ್ ರನ್ ದ ನೋಟ್ಸ್. ಸೊ ಅದನ್ನು ಅವರು ತೊಗೊಬೋದು. ಸೊ ಆವಾಗ ಏನಾಗುತ್ತೆ ಅಂದರೆ ಇವರಿಗೆ ಆ ಒಂದು ಖರ್ಚು ಏನು ಕಾಸ್ಟ್ ಏನೇ ಹೇಳ್ತೀವಲ್ಲ, ಕಾಸ್ಟ್ ಕಟ್ಟಿಂಗ್ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಯಾಕಂದರೆ ಬಹುತೇಕ ಮಂದಿ ಜನರ ಹತ್ರ ಲ್ಯಾಪ್ಟಾಪ್ ಅನ್ನೋದು ಇದ್ದೇ ಇರುತ್ತೆ, ನೆಟ್ವರ್ಕ್ ಅನ್ನೋ ವಿಷಯನೂ ಇರುತ್ತೆ, ಹೈ ಆ್ಯಂಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ರೂ ಸಾಕು ಈ ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪಬ್ಲಿಕ್ಲಿ ದೇ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದಿಸ್ ಪ್ರಾಸೆಸ್.